ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಎಸ್, ಇವತ್ತಿನ ಟಾಸ್ಕ್ನ ಕ್ಯಾಪ್ಟನ್ ಬಂದ್ಬಿಟ್ಟು ಕಾವ್ಯ ಅವರಾಗಿರ್ತಾರೆ, ಹಾಗೆ ಮಾಳು ಅವರಾಗಿರ್ತಾರೆ. ಕಾವ್ಯ ಅವರು ಸೇವ್ ಆಗಿ ಕ್ಯಾಪ್ಟನ್ ಆಗಿದ್ರೆ, ಮಾಳು ಅವರು ನಾಮಿನೇಟ್ ಆಗಿ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಈ ಒಂದು ಡಿಸಿಷನ್ನ ಮಾಡಿರೋದು ಮನೆಯ ಕ್ಯಾಪ್ಟನ್ ಆದಂತಹ ರಾಶಿಕಾ ಅವರು. ಕಾವ್ಯ ಅವರ ಟೀಮಲ್ಲಿ ಯಾರ್ಯಾರು ಆಡ್ತಿದ್ದಾರೆ ಅಂತಂದರೆ, ಗಿಲ್ಲಿ, ರಘು ಮತ್ತು ಚೈತ್ರ ಕುಂದಾಪುರ ಅವರು ಕಾವ್ಯ ಅವರ ಟೀಮಲ್ಲಿ ಆಡ್ತಿದ್ದಾರೆ. ಹಾಗೆ ಮಾಳು ಅವರ ಟೀಮಲ್ಲಿ ಸ್ಪಂದನ, ಧನುಷ್ ಮತ್ತು ನಮ್ಮ ಅಶ್ವಿನಿ ಅವರು ಈ ಒಂದು ಗೇಮ್ನ ಆಡ್ತಿದ್ದಾರೆ. ಆ್ಯಂಡ್ ಈ ಮಾಳು ಅವರ ಟೀಮ್ ಆಗಿರ್ಬೋದು ಅಥವಾ ಕಾವ್ಯ ಅವರ ಟೀಮ್ ಆಗಿರ್ಬೋದು, ಈ ಒಂದು ಟೀಮ್ನ ಸೆಟಪ್ ಮಾಡಿರೋದು ಸೀಕ್ರೆಟ್ ರೂಮಲ್ಲಿ ಕುತ್ಕೊಂಡಿರುವಂತಹ ಧ್ರುವಂತ್ ಮತ್ತು ರಕ್ಷಿತಾ ಶೆಟ್ಟಿ ಅವರು. ನನಗೇನೋ ಸ್ವಲ್ಪ ಅನ್ಫೇರ್ ಅನಿಸ್ತು ರಕ್ಷಿತಾ ಶೆಟ್ಟಿ ಅವರು ಮಾಡಿರೋದು. ಲೈಕ್ ಮಾಳುಗೆ ಫೇವರ್ ಮಾಡೋದಕ್ಕೆ ಹೋಗಿ ಸ್ಟ್ರಾಂಗ್ ಆಗಿರುವಂತಹ ಕಂಟೆಸ್ಟೆಂಟ್ನೆಲ್ಲ ಅಲ್ಲೇ ಹಾಕಬೇಕು ಅನ್ನೋ ರೀತಿ ಆಡಿದ್ರು. ಸ್ಪಂದನ ಅವ್ರನ್ನೂ ಕೂಡ ಸೇರಿಸ್ಕೊಳ್ಳೋದಕ್ಕೆ ಅವ್ರಿಗೆ ಇಷ್ಟ ಇರಲಿಲ್ಲ ಅವರ ಟೀಮಲ್ಲಿ. ಸ್ಪಂದನನ ಬೇಡ, ಸ್ಪಂದನನ ಕಾವ್ಯ ಟೀಮ್ಗೆ ಹಾಕಿ ಅಂತ ಸಿಕ್ಕಾಪಟ್ಟೆ ಧ್ರುವಂತ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡ್ರು. ಬಟ್ ಧ್ರುವಂತ್ ಅವರು ಒಪ್ಕೊಳ್ಳಿಲ್ಲ. ಆ ಒಂದು ಕಾರಣಕ್ಕೆ ಫೈನಲ್ ಆಗಿ ಒಪ್ಕೊಂಡು ಸ್ಪಂದನ ಅವ್ರನ್ನ ಮಾಳು ಅವರ ಟೀಮ್ಗೆ ಕೊಟ್ಟರು. ಮಾಳು ಅವರ ಟೀಮ್ಗೆ ಯಾಕೆ ಕೊಡಬಾರ್ದು ಅಂತ ರಕ್ಷಿತಾ ಅವ್ರು ಹೇಳಿದ್ರು ಅಂತಂದರೆ, ಸ್ಪಂದನ ಅವರು ಟಾಸ್ಕಲ್ಲಿ ತುಂಬಾ ವೀಕ್ ಇದ್ದಾರೆ ಅಂತ ಗೊತ್ತು. ಹಾಗೆ ಕಾವ್ಯನ ಕಂಡ್ರೆ ರಕ್ಷಿತಾಗೆ ಕೂಡ ಆಗೋದಿಲ್ಲ ಅನ್ನೋದು ಸಹ ಗೊತ್ತಿದೆ. ಸೊ ವೀಕ್ ಇರೋರ್ನೆಲ್ಲ ಕಾವ್ಯನ ಟೀಮ್ಗೆ ಹಾಕೋಣ ಅನ್ನೋ ರೀತಿನೇ ಅವ್ರು ಹೇಳ್ತಿದ್ರು. ಅದೆಲ್ಲೋ ನನಗೊಂದು ಕಡೆ ಇಷ್ಟ ಆಗಿಲ್ಲ ಅಂತಲೇ ಎಲ್ಲ ಒಂದು ಕಡೆ ನನಗೆ ಇಷ್ಟ ಆಗಿಲ್ಲ. ಆ್ಯಂಡ್ ಇನ್ನು ಈ ಒಂದು ಟಾಸ್ಕ್ ಯಾವ ರೀತಿ ಸೆಟಪ್ ಆಗಿದೆ ಅಂತಂದರೆ, 5 ಬಾಲ್ ಪಾಯಿಂಟ್ಗಳನ್ನ ಕೊಟ್ಟಿದ್ದಾರೆ. 4 ದಿಕ್ಕುಗಳಲ್ಲೂ 4 ಬಾಲ್ ಪಾಯಿಂಟನ್ನು ಇಟ್ಬಿಟ್ಟು ಸೆಂಟ್ರಲ್ಲಿ ಒಂದು ಬಾಲ್ ಪಾಯಿಂಟನ್ನು ಇಟ್ಟಿದ್ದಾರೆ. ಆ್ಯಂಡ್ ಈ ಬಾಲ್ಸ್ಗಳನ್ನು 4 ದಿಕ್ಕಲ್ಲಿ ನಿಂತ್ಕೊಳ್ಳುವಂತಹ ಕಂಟೆಸ್ಟೆಂಟ್ಗಳಿಗೆ ಒಂದು ಪಿನ್ನನ್ನು ಕೊಟ್ಟಿರ್ತಾರೆ. ಸೆಂಟ್ರಲ್ ಒಂದು ಪಿನ್ ಇರುತ್ತೆ, ಹುಕ್ ಇರುತ್ತೆ. ಲೈಕ್ ಆ ಹುಕ್ಗೆ ಹಗ್ಗಗಳನ್ನ ಕಟ್ಟಿ 4 ಕಂಟೆಸ್ಟೆಂಟ್ಗಳಿಗೂ ಕೂಡ ಕೊಟ್ಟಿರ್ತಾರೆ ಹುಕ್ಕನ್ನ ಹೋಲ್ಡ್ ಮಾಡೋದಕ್ಕೆ. ಹೋಲ್ಡ್ ಮಾಡಿ ನಂತರ ಅವರು ಆ ಪಿನ್ನನ್ನು ಮೇಲೆ ಬರೋ ರೀತಿ ಮಾಡಿ ಎಲ್ಲ ಬಾಲ್ಸನ್ನು ಸಹ ಹೊಡಿಬೇಕು. ಆ್ಯಂಡ್ ಇದು ತುಂಬ ಈಸಿ ಟಾಸ್ಕ್ ಅಂತ ಅನಿಸುತ್ತೆ ನೋಡ್ತಿದ್ರೆ, ಬಟ್ ಟಾಸ್ಕ್ ತುಂಬಾ ಟಫ್ ಇದೆ. ಎಲ್ಲರೂ ಸಹ ಕಂಟೆಸ್ಟೆಂಟ್ಗಳು ಹೇಳ್ತಿದ್ದಾರೆ ಇದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಆಗ್ತಿಲ್ಲ, ತುಂಬಾ ವೆಯ್ಟ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ಈ ಒಂದು ಟಾಸ್ಕ್ ಸೆಟಪನ್ನು ಬಿಗ್ ಬಾಸ್ ಅವರು ಕೊಟ್ಟಿದ್ದಾರೆ. ತುಂಬ ಟಫ್ ಟಾಸ್ಕ್ ಅಂತಲೇ ಹೇಳ್ಬೋದು. ಪೇಷನ್ಸ್ ಇರಬೇಕು, ಹಾಗೆ ಟೆಕ್ನಿಕ್ ಕೂಡ ತುಂಬಾ ಇರಬೇಕಾಗುತ್ತೆ. ಬರೀ ಬಲನ ಯೂಸ್ ಮಾಡ್ಕೊಂಡು ಈ ಟಾಸ್ಕ್ನ ಆಡೋಕ್ಕಾಗೋದಿಲ್ಲ. ಬಲ ಇರಬೇಕಾಗುತ್ತೆ, ಟೆಕ್ನಿಕ್ಸ್ ಇರಬೇಕಾಗುತ್ತೆ, ಪೇಷನ್ಸ್ ಇರಬೇಕಾಗುತ್ತೆ. ಈ ಮೂರು ಕೂಡ ಇದ್ರೇ ಈ ಒಂದು ಟಾಸ್ಕ್ನ ಗೆಲ್ಲೋದಕ್ಕಾಗೋದು. ಆ್ಯಂಡ್ ಈ ಒಂದು ಟಾಸ್ಕ್ನ ಯಾರು ವಿನ್ ಆಗಿದ್ದಾರೆ ಅಂತ ನೋಡೋದಾದರೆ, ಗಿಲ್ಲಿ ಅವರ ಟೀಮ್ ಈ ಒಂದು ಟಾಸ್ಕ್ನ ವಿನ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಿದೆ. ಕಾವ್ಯ, ಗಿಲ್ಲಿ ಇರುವ ಕಡೆ ಸೋಲುವಂತಹ ಮಾತೇ ಇಲ್ಲ ಅಂತ ಹೇಳಿ ಗಿಲ್ಲಿ ಅವರು ರೇಗಿಸ್ತಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಗಿಲ್ಲಿ ಅವರು ಕಾವ್ಯನ ಗೆಲ್ಸ್ಕೊಟ್ಟಿರೋದಕ್ಕೆ ತುಂಬಾ ಖುಷಿ ಪಟ್ಟಿದ್ದಾರೆ. ಆ್ಯಂಡ್ ಈ ಟೀಮ್ನಲ್ಲಿ ಅಂದರೆ ಆಪೋಸಿಟ್ ಟೀಮಲ್ಲಿ ರಕ್ಷಿತಾ ಶೆಟ್ಟಿ ಅವರು ಮಾಡುವವರೇ ವಿನ್ ಆಗಬೇಕು ಅಂತ ಹೇಳಿ ತುಂಬ ಜನ ಸ್ಟ್ರಾಂಗ್ ಕಂಟೆಸ್ಟೆಂಟ್ನ ಕೊಟ್ಟರು ಕೂಡ ಆ ಒಂದು ಟೀಮಲ್ಲಿ ಅಶ್ವಿನಿ ಅವರು ಬ್ಯಾಲೆನ್ಸ್ ಮಾಡೋಕ್ಕೆ ಆಗದೇನೆ ಈ ಒಂದು ಟಾಸ್ಕ್ನ ಸೋತಿದ್ದಾರೆ ಅಂತ ಹೇಳ್ಬೋದು. ಸೊ ನನ್ನ ಪ್ರಕಾರ ರಕ್ಷಿತಾ ಶೆಟ್ಟಿ ಅವರು ಈ ರೀತಿ ಡಿಸಿಷನ್ ಮಾಡಿದ್ದು ನಿಜವಾಗ್ಲೂ ತಪ್ಪು ಅಂತ ಅನ್ನಿಸ್ತಿದೆ. ಅವರು ರೈಟ್ ಡಿಸಿಷನ್ಸನ್ನು ತೊಗೊಂಡಾಗ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ, ಅವರು ರಾಂಗ್ ಡಿಸಿಷನ್ಸನ್ನು ತೊಗೊಂಡಾಗ ನಾವು ಅವ್ರಿಗೆ ಖಂಡಿತವಾಗ್ಲೂ ಸಪೋರ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ಲೈಕ್ ಅವ್ರು ತಪ್ಪು ಮಾಡಿದಾಗ ತಪ್ಪು ಅಂತಲೇ ಹೇಳ್ತೀವಿ, ಸರಿ ಮಾಡಿದಾಗ ಸರಿ ಅಂತಲೇ ಹೇಳ್ತೀವಿ. ಬಟ್ ಅವರ ಮೈಂಡಲ್ಲಿ ಯಾವ ಒಂದು ಪರ್ಸ್ಪೆಕ್ಟಿವನ್ನು ಇಟ್ಕೊಂಡು ಈ ರೀತಿ ಟೀಮ್ನ ಸೆಟಪ್ ಮಾಡಿದ್ದಾರೆ ಅಂತ ಹೇಳಿ ನಾವು ಎಪಿಸೋಡ್ ನೋಡಿದಾಗಲೇ ಗೊತ್ತಾಗೋದು. ಬಟ್ ಈ ಒಂದು ಟಾಸ್ಕನ್ನು ಗಿಲ್ಲಿ ಟೀಮ್ ಗೆದ್ದಿದೆ, ಕಾವ್ಯ ಟೀಮ್ ಗೆದ್ದಿದೆ. ಕಾವ್ಯ ಅವರು ಸೇವ್ ಆಗಿದ್ದಾರೆ, ಹಾಗೆ ಮಾಳು ಅವರು ನಾಮಿನೇಟ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಸೊ ನೋಡೋಣ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ಹೇಳಿ. ನಿಮ್ಮ ಪ್ರಕಾರ ಕಾವ್ಯ ಟೀಮ್ ಗೆಲ್ಲಬೇಕಾ ಅಥವಾ ಗಿಲ್ಲಿ ಟೀಮ್ ನಿಮ್ಮ ಪ್ರಕಾರ ಕಾವ್ಯ ಟೀಮ್ ಗೆಲ್ಲಬೇಕಾ ಅಥವಾ ಮಾಳು ಟೀಮ್ ಗೆಲ್ಲಬೇಕಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋನ ನೋಡಿದಿರೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ.